ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದಂತಹ ವಿಚಾರ ಇದೆ. ಫೆಬ್ರವರಿ 22ನೇ ತಾರೀಕಿನ ತನಕ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ವೃಷಭ ರಾಶಿಯವರಿಗೆ ಒಂದಿಷ್ಟು ವಿಚಾರಗಳಲ್ಲಿ ಅನುಕೂಲವಾಗುವ ಸಾಧ್ಯತೆ ಇದೆ. ಸೊ ಅದು ಯಾವ ವಿಚಾರಗಳು, ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಹಾಗೂ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದೆಯಾ? ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತಾನೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಕುಜಗ್ರಹ ಫೆಬ್ರವರಿ 22ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ನಾವಿನ್ನು ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕಲ್ಲೇ ಇದ್ದೇವೆ. ಸೊ ಫೆಬ್ರವರಿಯ ಬುಡದಲ್ಲಿದ್ದೇವೆ ನಾವು ಅಂತಂದಾಗ ಇನ್ನೂ ನಿಮಗೆ ಒಂದು 20 ದಿವಸಗಳ ಸಮಯಾವಕಾಶ ಇದೆ. ಈ 20 ದಿನಗಳಲ್ಲಿ ವೃಷಭ ರಾಶಿಯವರ ಹಲವಾರು ವಿಚಾರಗಳಲ್ಲಿ ಭಾಗ್ಯ ಬದಲಾವಣೆಯನ್ನ ಕುಜಗ್ರಹ ಮಾಡಲಿದ್ದಾನೆ. ಸೊ ಯಾವ್ಯಾವ ರೀತಿಯಲ್ಲಿ ಅದೃಷ್ಟವನ್ನು ಕೊಡಲಿದ್ದಾನೆ ಕುಜ ಅಂತ ಕೇಳಲಿಕ್ಕೆ ಹೋದ್ರೆ, ಮೊಟ್ಟ ಮೊದಲನೇದಾಗಿ ಕುಜಗ್ರಹ ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿ. ಅದರಿಂದ ಫೆಬ್ರವರಿ 22ನೇ ತಾರೀಕಿನ ತನಕ ಕೇವಲ ಈ ಕುಜಗ್ರಹನ ಬಲದಿಂದಾಗಿ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ 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 ಅನುಕೂಲಗಳಾಗುವ ಸಾಧ್ಯತೆ ಇದೆ. ಅಲ್ಲಿ ಹೆಣ್ಣಿದೆಯಂತೆ, ಇಲ್ಲಿ ಗಂಡಿದೆಯಂತೆ, ಹಂಗಂತೆ ಹಿಂಗಂತೆ ಎಲ್ಲ ಫುಲ್ ಮುಂದುವರಿಸ್ಕೊಂಡು ಪಟ್ಟ 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 ಹೂವು ಎತ್ತದಂಗೆ ಮದುವೆ ಕೆಲಸಗಳೆಲ್ಲ ಆಗೋಗ್ತಾ ಇರ್ತದೆ ವೃಷಭ ರಾಶಿಯವರಿಗೆ. ಎರಡನೇದಾಗಿ ಮದುವೆ ಆಗೋಗಿದೆ ಸರ್, ಗಂಡ ಹೆಂಡತಿ ಜಗಳ ಮನಸ್ತಾಪ, ಇದನ್ನು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಕೂತು ಮಾತಾಡಿ ಸರಿ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೂ ಸಹ ತುಂಬಾ ಚೆನ್ನಾಗಿದೆ ಫೆಬ್ರವರಿ 22ನೇ ತಾರೀಕಿನ ತನಕ. ಕೇವಲ ನಾನು ಮಾತಾಡ್ತಿರೋದು ಕುಜನ ಬಲದಿಂದಾಗಿ ಅಂತ. ಇನ್ನು ಬಹುಮುಖ್ಯವಾಗಿ ನೀವು ವೃಷಭ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಪಾರ್ಟ್ನರ್ ಒಬ್ಬರು ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಒಳ್ಳೆ ಪಾರ್ಟ್ನರು ಸಿಗ್ತಾನೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮಗೆ ಅತ್ಯುತ್ತಮವಾಗಿ ನೆರವೇರಲಿದೆ. ಫೆಬ್ರವರಿ 22ನೇ ತಾರೀಕಿನ ತನಕ ವೃಷಭ ರಾಶಿಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ತುಂಬಾ ತುಂಬಾ ಚೆನ್ನಾಗಿ ನೆರವೇರಲಿದೆ ಅಥವಾ ನಡೆಯಲಿದೆ ಅಂತ ಕಂಡು ಬರ್ತಾ ಇದೆ. ಇನ್ನು ನೀವು ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಸ್ನೇಹಿತರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿ ಹೋಗಿ ನಿಂತ್ಕೊಳ್ಳುವ ಸಾಧ್ಯತೆ ಇದೆ. ಅವರಿಂದ ನಿಮಗೆ ತುಂಬಾ ಸಹಾಯವಾಗುತ್ತದೆ. ಸೊ ಆದ್ರಿಂದ ನಿಮ್ಮ ಸ್ನೇಹಿತರು ಯಾರ್ಯಾರು ಇನ್ನೊಂದು ಫೆಬ್ರವರಿ 22ನೇ ತಾರೀಕು ಒಳಗಡೆ ಏನೇನು ಅನುಕೂಲ ಆಗುತ್ತೆ, ಅವರಿಂದ ನಿಮಗೇನು ಅನುಕೂಲ ಆಗುತ್ತೆ ಎಲ್ಲದೊಂದು ಸ್ವಲ್ಪ ವಾಚ್ ಮಾಡ್ತಾ ಇರಿ. ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಳ್ಳಿ, ಯಾರ ಹತ್ರ ಜಗಳ ಮನಸ್ತಾಪ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬಹುಮುಖ್ಯವಾಗಿ ಇನ್ನೂ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಅದೃಷ್ಟ ಅಂತ. ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಇರ್ತಾನೆ ಅಂತಂದ್ರೆ ವೃಷಭ ರಾಶಿಯವರಿಗೆ ಫೆಬ್ರವರಿ 22ನೇ ತಾರೀಕಿನ ತನಕ ಕುಜಗ್ರಹ ಅದೃಷ್ಟವನ್ನು ಕೊಡ್ತಾನೆ ಅಂತ, ಒಳ್ಳೆ ಭಾಗ್ಯವನ್ನು ಕೊಡ್ತಾನೆ. ನೀವು ಕುಜನ ಆರಾಧನೆ ಮಾಡಿಕೊಂಡ್ರೆ ಸಾಕಿನ್ನೆಂಥದ್ದು ಬೇಡ, ಎಲ್ಲ ಭಾಗ್ಯೋದಯವನ್ನ ಕುಜಗ್ರಹನೇ ಕೊಡ್ತಾನೆ ಫೆಬ್ರವರಿ 22ನೇ ತಾರೀಕಿನ ತನಕ. ನೀವು 23ನೇ ತಾರೀಕು ಈ ವಿಡಿಯೋ ನೋಡ್ಕೊಂಡು ಎಲ್ಲಿ ಭಾಗ್ಯ ಅಂತಂದ್ರೆ ನಮಗೆ ಗೊತ್ತಿಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗುತ್ತದು. ಸೊ ಆದ್ರಿಂದ ಭಾಗ್ಯೋದಯ ಆಗಬೇಕು, ಒಳ್ಳೆ ಅದೃಷ್ಟ ಸಿಗಬೇಕು ನಿಮಗೆ ಅಂತಂದ್ರೆ ಫೆಬ್ರವರಿ 22ನೇ ತಾರೀಕಿನ ಒಳಗೆ ಅಲ್ಲಿಯ ತನಕ ಈ ವಿಡಿಯೋ ನೋಡಿದಾಗಿಂದ ನಾವು ಹಿಡಿದು ನೀವು ಜಾಸ್ತಿ ಕುಜನ ಆರಾಧನೆಯನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ನಿಮಗೆ ತುಂಬಾ ತುಂಬಾ ಸಹಾಯವಾಗಲಿದೆ. ಅಷ್ಟೇ ಅಲ್ಲ, ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು, ಅರ್ಜೆಂಟಾಗಿ ವಿದೇಶಕ್ಕೆ ಹೋಗಬೇಕು, ಅದಕ್ಕೂ ಕುಜನೇ ಕಾರಣೀಭೂತನಾಗಿ. ಯಾಕೆಂದ್ರೆ ಕುಜ ಸಾಮಾನ್ಯವಾಗಿ ವಿದೇಶಕ್ಕೆ ಕಳಿಸಲ್ಲ, ಆದರೆ ವ್ಯಯಾಧಿಪತಿಯಾಗಿ ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ ಅನಿವಾರ್ಯವಾಗಿ ನಿಮ್ಮನ್ನು ವಿದೇಶಕ್ಕೆ ಕಳಿಸಬೇಕಾದ ಅನಿವಾರ್ಯತೆ ಕುಜನಿಗೆ ಬಂದುಬಿಡ್ತದೆ. ಸೊ ಆದ್ರಿಂದ ಕುಜ ಒಂಚೂರು ಪುಷ್ ಮಾಡ್ತಾನೆ ನಿಮ್ಮನ್ನ. ವೃಷಭ ರಾಶಿಯವರಿಗೆ ವಿದೇಶ ಪ್ರಯಾಣಾದಿಗಳಲ್ಲೂ ಸಹ ತುಂಬಾ ಅನುಕೂಲವನ್ನು ಮಾಡಿಕೊಡ್ತಾನೆ. ಇನ್ನು ಬಹಳ ನೀವು ಯೋಚನೆ ಮಾಡ್ತಕ್ಕಂಥದ್ದು, ಚಿಂತೆ ಮಾಡ್ತಕ್ಕಂಥ ವಿಚಾರಗಳೇನಾದ್ರು ಅಯ್ಯೋ ಹಿಂಗಾಗುತ್ತೆ ಅಂತ ವೈಯಕ್ತಿಕ ಜಾತಕ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಿದೆ, ಏನು ಸಮಸ್ಯೆ, ಏನು ಪರಿಹಾರ ಅನ್ನೋದು ಗೊತ್ತಾಗ್ತದೆ. ಏಕೆಂದರೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ನೇರವಾಗಿ ಬಂದು ಒಂದು ಕನ್ಸಲ್ಟೇಷನ್ ತಗೊಂಡು ನೇರವಾಗಿ ಬಂದು ನನ್ನ ಭೇಟಿ ಮಾಡಬಹುದು. ನಾನು ಬೆಂಗಳೂರಿನ ನೆಲಮಂಗಲದಲ್ಲಿ ಇರತಕ್ಕಂಥದ್ದು ವಾಸ, ನಮ್ಮದೇ ಇಲ್ಲೇ ಆಫೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲ ಸರ್ ನನಗೆ ಬೆಂಗಳೂರು ದೂರ, ನಂಗೆ ನೆಲಮಂಗಲ ತುಂಬಾ ದೂರ ಆಗುತ್ತೆ, ನನಗೆ ಬರೋಕ್ಕಾಗಲ್ಲ ಅಂತಂದ್ರೆ ಫೋನ್ ಕನ್ಸಲ್ಟೇಷನ್ ನೀವು ತೆಗೆದುಕೊಳ್ಬೇಕಾಗ್ತದೆ. ನಿಮಗೆ ಕನ್ಸಲ್ಟೇಷನ್ ಟೈಮು ಕೊಡ್ತಾರೆ. ನನ್ನ ಹತ್ರ ಡೈರೆಕ್ಟ್ ಆಗಿ ಫೋನಲ್ಲಿ ಮಾತಾಡಬಹುದಾಗಿರ್ತದೆ. ಕನ್ಸಲ್ಟೇಷನ್ ಟೈಮ್ ನಿಮಗೆ ಕೊಟ್ಟ ನಂತರ ನೀವು ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದಾಗಿರ್ತದೆ. 10 ನಿಮಿಷ ಮಾತಾಡ್ತೀರಾ, 15 ನಿಮಿಷ ಮಾತಾಡ್ತೀರಾ, ಅರ್ಧ ಗಂಟೆ ಮಾತಾಡ್ತೀರಾ, ಏನೂ ಪ್ರಾಬ್ಲಮ್ ಇಲ್ಲ. ನೀಟಾಗಿ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಕರೆಕ್ಟಾಗಿ ಏನು ಪರಿಹಾರ ಅನ್ನತಕ್ಕಂಥದ್ದನ್ನ ನಾನು ಅಲ್ಲೇ ಹೇಳ್ತೇನೆ, ನಿಮಗೆ ಬರೆದು ಸಹ ಕೊಡ್ತೇನೆ. ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ ನಿಮ್ಗೆ ಏನು ಸಮಸ್ಯೆ ಇದೆ, ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ವಿಚಾರಗಳನ್ನು ಸಹ
ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಗೊತ್ತಾಯ್ತಲ್ವಾ? ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬಾ 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 ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ, ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ, 9 ಎಳೆ ಆದ್ರೆ ದಿ ಬೆಸ್ಟ್ ಆಯ್ತಾ. ಅದನ್ನ ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕೊಂಡು ಇಟ್ಕೊಳ್ತಕ್ಕಂಥದ್ದು ಆಯ್ತಲ್ವಾ. ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬಾ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನ ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬಾ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂತಹ ಪರಿಹಾರಗಳು ಆಯ್ತಲ್ವಾ. ಸೊ ಈ ತರ ಒಂದು ವಿಶೇಷವಾದಂತಹ ಸಮಯವನ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗ ಎಷ್ಟು ಪರ್ಫೆಕ್ಟ್ ಆಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ, ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ ಅಥವಾ ಮನೆ ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಖಂಡಿತವಾಗಿ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.